ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 28,258 NHM ಒಳಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದು, ಕಳೆದ 20 ವರ್ಷದಿಂದ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆ ಏನು ಅಂತಂದರೆ, ನಮ್ಮ ಎಲ್ಲ ನೌಕರನ್ನು ಕಾಯಂ ಮಾಡಬೇಕು ಅಂತ ಒತ್ತಾಯ ಇದೆ. ಸರ್ಕಾರವು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ NHM ಒಳಗುತ್ತಿಗೆ ನೌಕರನ್ನು ಕಾಯಂ ಮಾಡುತ್ತೀವಿ ಎಂದು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಅದರಂತೆ ನುಡಿದಂತೆ ನಡೆದಿರುವಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಕಾಯಂ ಮಾಡಬೇಕು ಅಂತ ನಮ್ಮ ಎಲ್ಲ NHM ಒಳಗುತ್ತಿಗೆ ನೌಕರರಿಂದ ಒತ್ತಾಯ ಮಾಡುತ್ತೇವೆ. 15ನೇ ಆಗಸ್ಟ್ ಒಳಗಡೆ ಸ್ವತಂತ್ರ ದಿವಸ ಮಾನ್ಯ ಮುಖ್ಯಮಂತ್ರಿಯವರು NHM ಒಳಗುತ್ತಿಗೆ ನೌಕರನ್ನು ಕಾಯಂ ಮಾಡುತ್ತೇವೆ ಎಂದು ಘೋಷಣೆ ಮಾಡಬೇಕು. ಒಂದು ವೇಳೆ ತಾವು ಘೋಷಣೆ ಮಾಡದೇ ಹೋದರೆ NHM ಒಳಗುತ್ತಿಗೆ ನೌಕರರು ಮುಂದಿನ ದಿನಗಳಲ್ಲಿ 16ನೇ ತಾರೀಕಿಂದ ಕಪ್ಪು ಪಟ್ಟೆ ಧರಿಸಿ ಮುಷ್ಕರವನ್ನು ಮಾಡುತ್ತೇವೆ. ಮುಂದಿನ 1 ತಿಂಗಳನ್ನು ನೋಟಿಸ್ ಪೀರಿಯಡನ್ನು ನೀಡಿ 1 ತಿಂಗಳ ನಂತರ ನಾವು ಬೀದಿಗೆ ಇಳಿದು ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಕೈಗೊಳ್ಳುತ್ತೇವೆ. ಮುಷ್ಕರಕ್ಕೆ ಬರದೇ ಹಾಗೆ ಸರ್ಕಾರವು ನಮ್ಮನ್ನು NHM ಒಳಗುತ್ತಿಗೆ ನೌಕರರು ಕಾಯಂ ಮಾಡಬೇಕು ಎಂದು ನಮ್ಮ ಸಂಘದಿಂದ ಮತ್ತು ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ಥಳ ಅಂದರೆ ಮೊದಲು 16ನೇ ತಾರೀಕು ನಂತರ ನಾವು ಕರ್ತವ್ಯ ನಿರತರಾಗಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತೇವೆ. ಕಳೆದ 15 ನಂತರ ಮುಂದೆ 15 ನೋಟಿಸ್ ಪೀರಿಯಡನ್ನು ನೀಡಿ ತಾಲೂಕು ಮಟ್ಟದಲ್ಲಿ ತಹಸೀಲ್ ಆಫೀಸಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ. ಅದನಂತರ ಜಿಲ್ಲಾ ಮಟ್ಟದಲ್ಲಿ DC ಆಫೀಸಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಆಫೀಸಲ್ಲಿ ಅಲ್ಲಿ ಮುಷ್ಕರವನ್ನು ಮಾಡುತ್ತೇವೆ. ನಂತರ ರಾಜ್ಯ ಮಟ್ಟದಲ್ಲಿ ಮುಷ್ಕರವನ್ನು ಕೈಗೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕರ್ನಾಟಕ ಶಾವುರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ NHM ಒಳಗುತ್ತಿಗೆ ನೌಕರರ ಸಂಘ.